ಅಂತಂದರೆ ಕೋಳಿಗಳಿಗೆ, ಅಂದರೆ ಇವಾಗ ಉದಾಹರಣೆಗೆ ಕೋಳಿಗಳಿಗೆ ಅದ್ರ ಮೊಟ್ಟೆಗಳು ಅಂದರೆ ಇವಾಗ ಈ ಥರ ದದ್ದಾಗಿರೋದು ಮತ್ತು ಈ ಥರದ್ದೆಲ್ಲ ಮನುಷ್ಯರು ಕುಡಿಯೋಕ್ಕಾದರೆ ಕುಡಿಬೋದು, ಇಲ್ಲ ಅಂತಂದರೆ ಈ ಥರ ದದ್ದಾಗಿರೋದು ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ದದ್ದಾಗಿರೋ ಮೊಟ್ಟೆಗಳನ್ನ ಇವಾಗ ಏನು ಮಾಡೋಕ್ಕಾಗುತ್ತೆ, ಇವಾಗ ಅದು ವಿಧಿ ಇಲ್ಲ, ಕುಣಿಸಿದ್ರೆ ಮರಿ ಮಾಡೋದಿಲ್ಲ ಮತ್ತು ಅದು ಮರಿ ಆಗೋಕ್ಕಿಲ್ಲ, ಮರಿ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಇದರಲ್ಲಿ ಏನಪ್ಪ ಅಂತಂದರೆ ಪ್ರೋಟೀನ್ಗಳು ಮತ್ತು ಈ ಥರದ್ದೆಲ್ಲ ಒಂದೊಂದಷ್ಟು ಸಂಬಂಧಪಟ್ಟಿರೋದೆಲ್ಲ ಮೊಟ್ಟೆಲೇ ಇರುತ್ತೆ. ಈಗ ಕೋಳಿಗಳಿಗೆ ಕುಡಿಸೋದು ನಿಯಮ ಏನು ಅಂತಂದರೆ ಇದು ಪಡೆದು ಇದೆಲ್ಲ ಕುಡಿಸೋ ಸೀನಿಲ್ಲ. ನೋಡ್ತಾ ಇರ್ಬೋದು, ಈಗ ಮೊಟ್ಟೆ ಒಡೆದ ತಕ್ಷಣ ಕೋಳಿಗಳು ಯಾವ ಥರ ಕುಡಿತವೆ ಅಂತಂದರೆ ನೋಡ್ಕೊಳ್ಳಿ. ಟೋಟಲಾಗಿ ಈಗ ಬರ್ತಾವೆ ಕೋಳಿಗಳಿಗೆ ಟೋಟಲಾಗಿ ಇವಾಗ ಕುಡಿಯೋದು ಅಂತಂದರೆ ಇದಕ್ಕೆ ಯಾವುದೇ ರೀತಿ ಈ ಥರ ಒಳ್ಳೆ ಆದ ಮೊಟ್ಟೆಗಳು ಅದ್ರ ಮೊಟ್ಟೆಗಳನ್ನ ಅದು ಕುಡಿಸಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದು, ಅಂದರೆ ಒಳ್ಳೆ ಮೊಟ್ಟೆಗಳನ್ನ ಕುಡಿಸ್ಬಾರ್ದು ಮತ್ತು ಆ ಥರ ಈ ಥರ ಅಂತ ಏನಾರು ಅಂದ್ಕೊಂಡಿದ್ರೆ ಈಗ ಅದು ಒಳ್ಳೆ ಮೊಟ್ಟೆಗಳು ಇವೆಲ್ಲ ಏನೇ ಆದರೂ ಕುಡಿಸ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ, ಕುಡಿಸ್ಬೋದು, ಏನೂ ಇಲ್ಲ. ಬಟ್ ನೀಟಾಗಿ ಏನಪ್ಪ ಅಂತಂದರೆ ಹಿಂಗೆ ಹೊಡೆದ್ಬಿಟ್ರೆ ಸಾಕು. ಅಂದರೆ ಅದರಲ್ಲಿ ಏನು ನಾವು ಈಗ ಅದರಲ್ಲಿ ಏನೋ ಭಂಡಾರ ಇರುತ್ತೆ, ಒಳ್ಳೆ ಇರುತ್ತೆ, ಅದೆಲ್ಲ ಏನಾಗುತ್ತೆ ಬ್ರೋ ಅವೆಲ್ಲ ಸಿಗುತ್ತಾ ಬೈಗಿ ಅಂತ ಕೇಳ್ಬೋದು. ಅದು ನೀಟಾಗಿ ಒಂದೊಂದೇ ಚೂರ್ನೂ ಐಕೋತದೆ. ಅಂದರೆ ನೋಡ್ತಾ ಇರ್ಬೋದು ಅಲ್ಲಿ ಕೋಳಿ ಯಾವ ಥರ ಐಕೋತೈತೆ ಅಂತ. ಬಟ್ ಏನಪ್ಪ ಅಂತಂದರೆ ಸ್ಮೆಲ್ ಬರುತ್ತೆ ಫಸ್ಟು ದಿನ. ಅಂದರೆ ಈಗ ಒಳ್ಳೆ ಮೊಟ್ಟೆಗಳು ಹೊಡೆದ್ರೆ ಸ್ಮೆಲ್ ಬರ್ತದೆ, ಒಳ್ಳೆ ಮೊಟ್ಟೆಗಳು ಹೊಡಿಲಿಲ್ಲ ಅಂದರೆ ಮಾತ್ರ ಸ್ಮೆಲ್ ಬರೋದಿಲ್ಲ. ಅಂದರೆ ಈಗ ಮಾಮೂಲಿ ಮೊಟ್ಟೆಗಳು ಹೊಡೆದ್ರೆ ಕುಡ್ಕೋತವೆ, ಒಳ್ಳೆ ಮೊಟ್ಟೆಗಳು ಆ ಥರ ಅಲ್ಲ, ಸ್ಮೆಲ್ ಬಂದು ಅವೆಲ್ಲ ಗಲೀಜಾಗಿ ಮತ್ತು ಅದೆಲ್ಲ ತುಂಬ ಪ್ರಾಬ್ಲಮ್ ಆಯ್ತದೆ. ಒಳ್ಳೆ ಮೊಟ್ಟೆ ಅಲ್ಲಂತೆ ಚೆನ್ನಾಗಿರೋ ಮೊಟ್ಟೆನ ಈ ಥರ ಹೊಡೆದ್ಬಿಟ್ಟು ಕುಡಿಸಿದ್ರೆ ಕೋಳಿಗಳಿಗೆ ಪ್ರೋಟೀನ್ ಅಂಶಗಳು ಜಾಸ್ತಿ ಆಗುತ್ತೆ ಮತ್ತು ವಿಟಮಿನು ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಅಚ್ಚುಕಟ್ಟಾಗಿ ಕುಡಿತವೆ. ಅಂದರೆ ನೀವು ತಿಂಗಳಲ್ಲಿ 4-5 ಸಲ ಈಗ ಒಳ್ಳೆ ಮೊಟ್ಟೆಗಳ ಹತ್ರ ಬಂದೇ ಬರ್ತವೆ, ಅಂದರೆ 1-2 ಮೊಟ್ಟೆಗಳಾದರೂ ಬಂದೇ ಬರ್ತವೆ. ಅವೆಲ್ಲ ಹೊಡೆದ್ಬಿಟ್ಟು ಅಚ್ಚುಕಟ್ಟಾಗಿ ಈ ಥರ ಕುಡಿಸ್ಬೋದು, ಅದ್ರದ್ದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್. ಅಚ್ಚುಕಟ್ಟಾಗಿ ಕುಡಿಸಿ ಈ ಥರ ಕುಡಿಸ್ತೀನಿ ಅಂದರೆ ಅಚ್ಚುಕಟ್ಟಾಗಿ ಎಲ್ಲ ಕೋಳಿಗಳು ಕುಡಿತವೆ. ನೋಡ್ತಾ ಇರ್ಬೋದು, ಯಾಟೆ ಹುಂಜ ಅದು ಇದು ಅಂತ ಏನಿಲ್ಲ, ಎಲ್ಲ ಕೋಳಿಗಳು ಒಂದೇ ಸಮ ಕುಡಿತವೆ. ನೀವು ಅಚ್ಚುಕಟ್ಟಾಗಿ ಈ ಥರ ಕುಡಿಸ್ಬೋದು. ಆಮೇಲೆ ಏನು ಅಂದರೆ ತುಂಬ ಜನಕ್ಕೆ ಅನ್ಕೋಬೋದು, ಅಂದರೆ ಆಟಗಳು ಕುಡಿಸಿದ್ರೆ ಮೊಟ್ಟೆದೇನಾದರೂ ಪ್ರಾಬ್ಲಮ್ ಆಗುತ್ತಾ ಅದು ಇದು ಅಂತ. ಯಾವುದು ಪ್ರಾಬ್ಲಮ್ ಆಗೋದಿಲ್ಲ, ಅಚ್ಚುಕಟ್ಟಾಗಿ ಕುಡಿಸ್ಬೋದು. ಎಲ್ಲನೂ ಕೂಡಿಸಿ ಈ ಥರ ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈ ಥರ ಕುಡಿಸ್ಬೋದು ಆರಾಮಾಗಿ. ಕೋಳಿಗಳಿಗೆ ಮೊಟ್ಟೆ ಇಕ್ಕೋಕ್ಕೆ ಅಂದರೆ ಇಲ್ಲಿ ಹೋಯ್ತಾ ಇದೆ ನೋಡಿ, ಕೋಳಿಗಳಿಗೆ ಮೊಟ್ಟೆ ಇಕ್ಕೋಕ್ಕೆ ಜಾಗ ಅಂತಂದರೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಜಾಗದಲ್ಲಿ ಬಂದು ಮೊಟ್ಟೆ ಇಕ್ತಾದೆ ಅಂತ. ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇದು ಮೊಟ್ಟೆ ಇಕ್ಕೋಕ್ಕೆ ಜಾಗ ಮಾಡ್ಕೊಂಡಿರೋದು. ಅಂದರೆ ಈ ಥರ ಒಣಲ್ ಹಾಕ್ಕೊಟ್ರೆ ಸಾಕು, ಅಡಿಲಿ ಬಂದ್ಬಿಟ್ಟು ಮೊಟ್ಟೆ ಇಕ್ಕೋದು ಮತ್ತು ಜಾಗದಲ್ಲಿ ಬಂದ್ಬಿಟ್ಟು ಮೊಟ್ಟೆ ಮಾಡ್ಕೊಳ್ಳೋದು, ಮೊಟ್ಟೆ ಇಕ್ಕೋದು. ಕೋಳಿ ಎಲ್ಲಿಗೆ ಬಂದು ಮೊಟ್ಟೆ ಇಕ್ತದೆ ನೋಡ್ಕೊಳ್ರಿ. ಈ ಥರ ಜಾಗ ಯಾಕೆ ಮಾಡ್ಕೊಡ್ಬೇಕು ಒಣಲಲ್ಲಿ ಅಂತಂದರೆ ಈ ಥರ ಜಾಗ ಮಾಡೋಕ್ಕೆ. ಅಂದರೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು ಎಲ್ಲಿ ಬೇಕಲ್ಲಿ ಮೊಟ್ಟೆ ಇಕ್ಕೋದು ಆ ಥರದ ಕೆಲಸ ಮಾಡೋದಿಲ್ಲ. ಅವಕ್ಕೆ ಜಾಗ ಸೆಟ್ ಆಗಬೇಕು, ನೋಡ್ಕೊಂಡ್ರೆ ಮಾತ್ರ ಮೊಟ್ಟೆ ಸಿಗೋದು, ನೋಡ್ಕೊಳ್ಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಸಿಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಬಂದು ಎಲ್ಲಿ ಜಾಗ ಮಾಡ್ಕೊಂಡು ಇರ್ತದೆ ಅಂತ. ಇಲ್ಲಿ ಜಾಗವ ಹೆಂಗೆ ಮಾಡ್ಕೊಂಡಿರೋದು ಕೊಂಪೆ ಥರ ಇಲ್ಲಿ ಮತ್ತು ಇಲ್ಲಿ, ಆಮೇಲೆ ಇಲ್ಲೆಲ್ಲ ಇಕ್ಕೋದು. ಆಮೇಲೆ ಈ ಥರದ್ದೆಲ್ಲ ಕೆಲಸಗಳು ಅಂದರೆ ಪ್ಯೂರ್ ನಾಟಿ ಕೋಳಿಗಳ ಕೆಲಸನೇ ಅದು. ಮೊಟ್ಟೆ ಇಕ್ಕೋಕ್ಕೆ ಎಲ್ಲಿ ಬೇಕು ಅಲ್ಲಿ ಗೂಡು ಮಾಡ್ಕೊಳ್ಳೋದು, ಸಿಕ್ಕಿದ್ರೆ ಸಿಕ್ತು ಅಂತ, ಸಿಗಲಿಲ್ಲ ಅಂದರೆ ಸಿಗಲಿಲ್ಲ ಅಂತ. ಅಪ್ಪಾಟ ಪ್ಯೂರ್ ನಾಟಿ ಕೋಳಿಗಳ ಕಥೆನೇ ಇದು. ಅದಕ್ಕೆ ಹೇಳ್ತಾ ಇರೋದು ಅಚ್ಚುಕಟ್ಟಾಗಿ ಕೋಳಿಗಳು ಮೊಟ್ಟೆ ಇಕ್ಬೇಕಾದ್ರೆ ಮೊಟ್ಟೆ ಇಕ್ಕೋಕ್ಕೆ ಜಾಗ ಎಲ್ಲಾರ ಮಾಡಿಕೊಡ್ಬೇಕು ಅನ್ನೋದು. ಅಂದರೆ ಜಾಗ ಯಾಕಪ್ಪ ನಾನು ಅಲ್ಲಿ ಮಾಡಿಕೊಟ್ರೋದು ಅಂದರೆ ಆವಾಗ ಹೋಗಿ ಇಕ್ಕೋಕ್ಕೆ ಚೆನ್ನಾಗಿರ್ತದೆ. ಈಗ ನಾವು ಹೋಗಿ ಒಂದೊಂದು ಹೋಗಿ ಎತ್ಕೊಬರೋದು ಮತ್ತು ಈ ಥರದ್ದೆಲ್ಲ ಏನಪ್ಪ ಅಂದರೆ ಚೆಂದ. ಅಂದರೆ ಹುಲ್ಲು ಪಲ್ಲು ಆಯಿತು ಅಂದರೆ ಒಂದು ನೆಲ್ಲಲ್ಲಿ ಚೆನ್ನಾಗಿ ಮೊಟ್ಟೆ ಇಕ್ಕೋದು. ಅದಕ್ಕೆ ಅಚ್ಚುಕಟ್ಟಾಗಿ ಇಲ್ಲಿ ಜಾಗ ಮಾಡಿಕೊಟ್ರೋದಕ್ಕೆ ಅಂದ್ರೆ ಅದನ್ನು ಬಿಟ್ಬಿಟ್ಟು ನೀನು ಯಾವುದೇ ರೀತಿ ಇರೋದಿಲ್ಲ. ಹುಲ್ಲೊಳಗಡೆ ಕುಂಡಿಸಿದ್ರೆ ಹುಲ್ಲೊಳಗಡೆ ಬಂದರೆ ಮೊಟ್ಟೆಗಳು ಚೆನ್ನಾಗಿರ್ತವೆ. ಅದಕ್ಕೆ ಮೊಟ್ಟೆ ಇಕ್ಕೋಕ್ಕೇನು ಜಾಗ ಮಾಡಿಕೊಡ್ಬೇಕಾಗಿಲ್ಲ. ಈ ಥರ ಎಲ್ಲಿ ಮಾಡ್ಕೊಂಡಿರ್ತವೆ ಅಲ್ಲಿ ಸೇಫ್ಟಿಯಾಗಿ ಹೋಗಿ ಮೊಟ್ಟೆ ಎತ್ಕೊಬರೋದು. ಬೇಗ ಮೊಟ್ಟೆ ಎತ್ಕೊಂಡ್ರೆ ಚೆನ್ನಾಗಿರ್ತವೆ, ಇಲ್ಲಾಂದರೆ ಹೊಡೆದಾಕಿ ಚಿಜ್ಜಿ ಮಾಡಿ ಎಲ್ಲನೂ ಮಾಡಿಬಿಡ್ಗಿರ್ತವೆ. ಜಜ್ಜಿ ಪಜ್ಜಿ ಎಲ್ಲನೂ ದಡ್ಬುಟ್ಗಳ ಮಟ್ಟಕ್ಕೆ ಮಾಡಿಬಿಡ್ಗಿರ್ತವೆ. ಕೋಳಿಗಳನ್ನ ಹಾಳು ಮಾಡಿರೋರು ಯಾರು ಗೊತ್ತಾ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದಿರೋದೇನಪ್ಪ ಅಂತಂದರೆ 5,000 10,000 ಕೋಳಿ ಸಾಕ್ತೀವಿ, 10,000 15,000 ಕೋಳಿ ಸಾಕ್ತೀವಿ ಅಂದ್ಬಿಟ್ಟು ಸುಮ್ಮನೆ 250-350 ರೂಪಾಯಿ ಕೊಡ್ತಾರೆ. ಕೋಳಿಗಳೆಲ್ಲ ಸೇಲ್ ಆಗೋಗಿರ್ತವೆ. ಆ ಥರದವ್ರನ್ನ ನೋಡಿಕೊಂಡು ನಾಟಿ ಕೋಳಿಗಳನ್ನ ಎಲ್ಲ ನಾಟಿ ಕೋಳಿಗಳು ಒಂದೇ ಅಂತ ಫಿಕ್ಸ್ ಆಗ್ಬಿಟ್ಟವ್ರು ಕೆಲವರು. ಬಟ್ ಅದ್ರಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ ಅಪ್ಪಟ ಪ್ಯೂರ್ ನಾಟಿ ಇತ್ತು ಅಂದರೆ ಕಸ್ಟಮರು ತಾನಾಗೆ ಹುಡುಕಬರ್ತಾರೆ. ಇವಾಗ ನಮ್ಮೂರು ಬಂದು ಮಂಡ್ಯದಿಂದ 20 ಕಿಲೋಮೀಟ್ರು, ಅಂದರೆ ಮಂಡ್ಯದಿಂದ 20 ಕಿಲೋಮೀಟ್ರು, ಪಾಂಡವಪುರದಿಂದ 15 ಕಿಲೋಮೀಟ್ರು, ಮೇಲ್ಕೋಟೆಯಿಂದ 15 ಕಿಲೋಮೀಟ್ರು, ನಲ್ಲಹಳ್ಳಿ ಅಂದ್ಬಿಟ್ಟು ಒಂದು ಸಣ್ಣ ಗ್ರಾಮ. ಅಂದರೆ ನಮ್ದು ಯಾವುದೇ ರೀತಿ ನಮ್ಮ ಫಾರಮ್ಗೆ ಬೋರ್ಡ್ ಆಗಲಿ ಏನೂ ಇಲ್ಲ. ಸೋಷಲ್ ಮೀಡಿಯಾನೇ ನಮ್ಗೆ ಇವಾಗೇನು ಅಂತಂದರೆ ಸೋಷಲ್ ಮೀಡಿಯಾ ಏನೈತೆ ಅದೇ ನಮಗೆ ಮಾರ್ಕೆಟಿಂಗು ಪ್ರತಿಯೊಂದು ಕೂಡ. ಆದರೆ ತುಂಬ ಜನಕ್ಕೆ ಕೇಳ್ತಾರೋದೇನು ಅಂತಂದರೆ 80-90 ರೂಪಾಯಿ ಸಿಕ್ತು ಅಂದ ತಕ್ಷಣ ಮರಿ ತೊಗೊಳ್ಳೋದು ಈ ಥರ ಮಾಡ್ತಾ ಇರ್ತೀರಾ. ಬಟ್ ಆದರೆ ನಮ್ಮ ಹತ್ರ ಈ ಪ್ಯೂರ್ ನಾಟಿ ಅಂದ ತಕ್ಷಣ ಕಸ್ಟಮರ್ ತಗೊಳ್ಳೋದಾಗಲಿ ಕಸ್ಟಮರ್ ತಗೊಳ್ಳೋದಾಗಲಿ ಪ್ರತಿಯೊಂದು ಸ್ಪಾಟ್ಗೆ ಹುಡಿಕೊಂಬಂದು ತೊಗೊಂಡೋಗುವಂಥದ್ದು. ಅಂದರೆ ನೀವು ಪ್ಯೂರ್ ನಾಟಿ ಕ್ವಾಂಟಿಟಿ ಕ್ವಾಲಿಟಿ ಕೊಟ್ಟರೆ ನಿಮ್ಮ ಹತ್ರ ಸ್ಪಾಟ್ಗೆ ಹುಡುಕ ಬರುವಂಥದ್ದು ಕಸ್ಟಮರು. ಅದನ್ನು ಬಿಟ್ಬಿಟ್ಟು ತುಂಬ ಜನ ಮಾಡೋದೇನಪ್ಪ ಅಂತಂದರೆ ಕಸ್ಟಮರ್ಸ್ನ ನೀವೇ ಕರೆದು ಬೈ 1 get 1 ಕೊಡ್ತೀನಿ, 250 ರೂಪಾಯಿ ಕೊಡ್ತೀನಿ, 350 ರೂಪಾಯಿ ಕೊಡ್ತೀನಿ, 50 ರೂಪಾಯಿ 80 ರೂಪಾಯಿಗೆಲ್ಲ ಮರಿ ಕೊಡ್ತೀನಿ ಅಂತ ತುಂಬ ಜನ ಹಾಕೊಂಡಿರ್ತೀರಿ. ಬಟ್ ಅದರಲ್ಲಿ ಏನಪ್ಪ ಅಂದರೆ ನಿಮ್ಮ ಕಸ್ಟಮರು 100% ರಿಸಲ್ಟ್ ಬಂತು ಅಂದರೆ ಬಂದದ್ದು ಕಸ್ಟಮರೇ ಇನ್ನೊಂದು ಸಲ ಬರೋ ಥರ ಮಾಡ್ಕೋಬೇಕು. ಅಂದರೆ ಇವಾಗ ನಮ್ಮ ಹತ್ರ ಅದೇ ಥರನೇ ಈಗ ಮರಿಗಳು ಬುಕ್ಕಿಂಗ್ ಆಗೋದನ್ನ ಬಂದದ್ದು ಕಸ್ಟಮರೇ ಮತ್ತೆ ಬರಬೇಕು. ಆಮೇಲೆ ಕ್ವಾಂಟಿಟಿ ಕ್ವಾಲಿಟಿ ಕೊಡಬೇಕು. ಈಗ ಮರಿಗಳು ಬುಕ್ ಮಾಡ್ತೀರಾ ನಮ್ಮ ಹತ್ರ ಏನಾದ್ರೂ
1 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕು. ಅಂದರೆ 1 ತಿಂಗಳು ಆದಮೇಲೆ ಕೊಡೋದು ಮರಿಗೆ. ಈಗ 45 ದಿನ ಆದರೆ ಮಾತ್ರ ಮರಿ ಕೊಡೋದು, 45 ದಿನ ಆಗದಂತೆ ಕೊಡೋದಿಲ್ಲ. ಮಿನಿಮಮ್ 1 ತಿಂಗಳು ಮುಂಚೆ ಬುಕ್ ಮಾಡ್ಕೋತು ಅಂದರೆ ಆಮೇಲೆ ನಿಮ್ಗೆ ಫೋನ್ ಮಾಡಿಬಿಟ್ಟು ಮರಿ ಸಿಗ್ತಾವೆ ತಗೋಗಿ ಅಂತ ಹೇಳೋದು. ಅಲ್ಲಿವರೆಗೂ ಮರಿ ಕೊಡೋಕ್ಕಿಲ್ಲ, ಅದನ್ನ ತಿಳ್ಕೊಳ್ಳಿ ಫಸ್ಟು. ಆಮೇಲೆ ಏನು ಅಂದರೆ ತುಂಬ ಜನ ಏನಪ್ಪ ಅಂತಂದರೆ 1 ತಿಂಗಳು ಆಗದಂತೆ ಮರಿ ಕೊಡಿ ಅನ್ನೋದಲ್ಲಂತೆ ಬಂದು ಸ್ಪಾಟಲ್ಲೇ ಮರಿ ತಗೋಬೇಕು. ಆಮೇಲೆ ಏನು ಅಂತಂದರೆ ಇನ್ನೊಂದು ಮರಿ ಸ್ಪಾಟಲ್ಲಿ ಅವ್ರಿಗೆ ಇಷ್ಟ ಆದರೆ ಮಾತ್ರ ಮರಿ ಕೊಡೋದು, ಇಲ್ಲಾಂದರೆ ಕೊಡೋದಿಲ್ಲ. ಇಷ್ಟ ಆಗಿದ್ದರೆ ಮರಿ ತೊಗೊಂಡೋಗ್ಬೋದು, ಇಲ್ಲಾಂದರೆ ಇಲ್ಲ, ಅಡ್ವಾನ್ಸ್ ವಾಪಸ್ ಕೊಡ್ತೀವಿ. ನಾವು ಜಾಸ್ತಿ ಅಡ್ವಾನ್ಸ್ ಹಾಕ್ಸ್ಕೊಡೋದಿಲ್ಲ, 500 ರೂಪಾಯಿ ಅಷ್ಟೇ. ನಮ್ದು ಯಾವುದೇ ರೀತಿ ಬೋರ್ಡ್ ಇಲ್ಲ, ಏನಿಲ್ಲ, ಅವರೇ ಬಂದು ಅವರೇ ತೊಗೊಂಡೋಗುವಂಥದ್ದು. ಇದು ಖುಷಿ ಪಡೋ ವಿಚಾರ. ಚೆನ್ನಾಗಿ ಪ್ಯೂರಿಟಿ, ಕ್ವಾಲಿಟಿ, ಕ್ವಾಂಟಿಟಿ ಕೊಟ್ಟರೆ ಕಸ್ಟಮರು ನಿಮ್ಮನ್ನೇ ಹುಡುಕಬತ್ತಾರೆ. ತುಂಬ ಜನ ಇದು ನೋಡ್ಬಿಟ್ಟು ಏನೋ ಈ ಬಡ್ಡಿ ಮಾಡಬಾರ್ದೆ ಮಾಡ್ತಾನೆ ಅಂತ ಬೈಕತ್ತಾ ಇರ್ಬೋದು. ಬೈಕಲ್ಲಿ ನಮ್ಗೇನು ಬೇಜಾರಿಲ್ಲ, ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಇದು ಬಂದು ನಿಮಗೆ ತಾಟಡಿಲಿ ರಾಗಿ ಬೆಳೆದಿರೋದು. ಅಂದರೆ ಕೋಳಿಗಳ ಹತ್ರ ಮೇಯಕ್ಕೆ ಇನ್ನೇನು ಬಿಡೋದಿಲ್ಲ. ಅಂದರೆ ಮೇವ ಮೇಲ್ಗಡೆ ರಾಗಿ ಹಾಕಿರ್ತೀವಲ್ಲ, ಅದು ಕೆಳಗೆ ಚೆಲ್ಲಿ ರಾಗಿ ಬೆಳೆದಿರೋದು. ಈ ಥರ ರಾಗಿನೂ ಬೆಳಿಬೋದು. ಯಾವ ಥರನಪ್ಪ ಅಂತಂದರೆ ಹೈಡ್ರೋಫಾನಿಕ್ಸ್ ಅಂತ ಮಾಡ್ಕೊಂತಿದ್ದೋ. ಅಂದರೆ ಇವಾಗ ನಾವು ಕೋಳಿಗಳಿಗೆ ಏನೇ ಮೇವು ಹಾಕಿದ್ರು ಡೇ ಟು ಡೇ ಆಗೋದಿಲ್ಲ. ಅಂದರೆ ದಿನ ಮೇವು ತಂದು ಹಾಕ್ತೀವಿ ಅನ್ನೋದು ಸುಳ್ಳು ಇಲ್ಲಿ. ಅಂತಂದರೆ ಇವಾಗ ಏನಪ್ಪ ಈ ಥರ ಹಸಿರು ಮೇವುಗಳನ್ನ ದಿನ ತಯಾರು ಮಾಡೋಕ್ಕಾಗಲ್ಲ. ಅಂದರೆ ಹೈಡ್ರೋಫಾನಿಕ್ಸ್ ಮಾಡಿದ್ರೆ ದಿನ ಅದನ್ನೇ ಹಾಕ್ತೀವಿ ಅಂದರೆ ದಿನ ಒಂದೇ ಸಮ ತಿನ್ಬಿಡೋದು. ಆಮೇಲೆ ಖಾಲಿ ಆಯಿತು ಅಂದರೆ ಮುಗ್ದೋಯ್ತು ಕೋಳಿ ಹತ್ರ. ಆಮೇಲೆ ಅಜೋಲನೂ ಅಷ್ಟೇ, ಹಸಿರು ಮೇವುಗಳು ಈ ಥರದ್ದು ನಾವೇನಾದರೂ ಹೈಡ್ರೋಫಾನಿಕ್ಸು ಮತ್ತು ಅಜೋಲ ಈ ಥರದ್ದು ಏನಾರು ಬೆಳಿತೀವಿ ಅಂತಂದರೆ ಡೇ ಟು ಡೇ ಅಂತೂ ಆಗೋದಿಲ್ಲ. ಒಂದು ವಾರಕ್ಕೆ ಒಂದ್ಸತಿ, 1 ತಿಂಗ್ಳಿಗೆ ಒಂದ್ಸಲಿ ಬೇಕಾದ್ರೆ ಹಾಕ್ಬೋದು ಅಷ್ಟೇ. ದಿನ ಹಾಕ್ತೀವಿ ಮತ್ತು ದಿನ ಕೊಡ್ತೀವಿ ಅನ್ನೋದೆಲ್ಲ ಸುಳ್ಳು. ಅಂತಂದರೆ ಯಾಕಪ್ಪ ಅಂತಂದರೆ ದಿನ ಯಾಕೆ ಆಗೋದಿಲ್ಲ ಅಂದರೆ ಕೋಳಿಗಳಿಗೆ ಎಷ್ಟು ಹಾಕೋರು ತಿಂತಾ ಇರ್ತವೆ. ಅಂದರೆ ನಾಟಿ ಕೋಳಿಗಳು ಚಾಲೆ ಅಷ್ಟು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಬ್ಬ ಮನುಷ್ಯ 10ರಿಂದ ಸಂಜೆ ಗಂಟೆ ಕೂತ್ಕೊ ತಿನ್ನೋದಾದ್ರೆ ಎಲ್ಲಿ ತಂದನು. ಹಂಗೆ ಇವಕ್ಕೂ 10ರಿಂದ ಸಂಜೆ ಗಂಟೆ ಆಗ್ತಾಯಿದ್ರಿ ಏನು ತಿಂದವು, ಎಷ್ಟು ಹಾಕ್ಬೇಕು ಅಷ್ಟು ತಿಂತವೆ. ಇಲ್ಲ ಅಂತಂದರೆ ಬೈಲಿಗೆ ಬಿಟ್ರೆ ಮೇಯ್ತವೆ. ಈ ಪೇಡು ಪಾಡು ಹಾಕೋರಾದ್ರೆ ಡ್ರಿಂಕರು ಫೀಲ್ಡರ್ಗೆ ತುಂಬಿಡ್ತಾರೆ, ಇಷ್ಟು ಕೆಜಿ ಅಂತ ತಗೊಂಡೋಗಿ ತುಂಬಿಡ್ತಾರೆ. ಆದರೆ ಮೇಯ್ತವೆ. ಆಗಲಿಲ್ಲ ಅಂದರೆ ಹಚ್ಕಟ್ಟ ಮನಿಗತ್ತವೆ. ಇವು ಹಂಗಿಲ್ಲ, 10ರಿಂದ ಸಂಜೆ ಗಂಟೆ ಬಾಯಿ ಆಡ್ತಾ ಇರೋದು. ಅಂದರೆ ನಾಟಿ ಕೋಳಿ ಚಾಲೆ ಅದು. ಅಂತಂದರೆ ಬಾಯಿ ಆಡೋದು, 10ರಿಂದ ಸಂಜೆ ಗಂಟೆ ಮೇಯೋದು. ಮತ್ತು 1 ದಿನ ಮೇಯ್ದ್ರೆ 3 ದಿನ ಮೇವನ್ನ ತಡ್ಕೊಳ್ಳುವಂಥ ಶಕ್ತಿ ಏನಾರು ಐತೆ ಅಂತಂದರೆ ಅದು ನಾಟಿ ಕೋಳಿಗೆ ಮಾತ್ರ. ಇನ್ನು ಯಾವ ಕೋಳಿಗಳು 3 ದಿನ 4 ದಿನ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಯ್ತಾ ತಿಂತವೆ, ಆಗಲಿಲ್ವ ಅಂದರೆ ಹೋಗಿ ಸುಮ್ಮನೆ ಮನಿಕತ್ತವೆ. ನಾಟಿ ಕೋಳಿಗಳಿಗೆ ಮಾತ್ರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೇಯಬೇಕು. ಮತ್ತು 1 ಸಲ ಮೇವು ಮೇಯ್ದ್ರೆ 3 ದಿನ ಮೇಯುವಂಥ ಕೆಪಾಸಿಟಿ ಇರೋದು ನಾಟಿ ಕೋಳಿ ಬಿಟ್ರೆ ಯಾವ ಕೋಳಿಗಳಿಗೂ ಇರೋದಿಲ್ಲ. ಆಮೇಲೆ ನಾಟಿ ಕೋಳಿಗಳು ಪ್ರತಿಯೊಂದು ಕೂಡ ಕೆರ್ಕೊಂಡು ಈ ಥರನೇ ಮೇಯೋದು. ಅಂದರೆ ಬೇರೆ ಕೋಳಿಗಳ ಥರ ಸುಮ್ಮನೆ ಮೇಯೋದು ಅದು ಇದು ಮಾಡಿಕ್ಕಿಲ್ಲ. ಕಾಲಲ್ಲಿ ಕೆರಿಬೇಕು, ಅಂದರೆ ಕೆರೆದಷ್ಟು ಚೆನ್ನಾಗಿ ಮೇಯೋದು ಮಾತ್ರ.